ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ನೀವು ಇನ್ನೊಂದು ಉದ್ಯೋಗದ ಮಾಹಿತಿ ಪಡಿತೀರಿ. ಇವತ್ತೊಂದು ದಿನ ನಾವು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಜೂನಿಯರ್ ಅಸೋಸಿಯೇಟ್ ಅಂತ ಹೇಳಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದ್ರ ಬಗ್ಗೆ ನಾವು ಮಾಹಿತಿ ನೀಡ್ತಾ ಹೋಗ್ತೀವಿ. ಈ ಚಾನಲ್ ಕನ್ನಡದಲ್ಲಿ ಉದ್ಯೋಗ ಮಾಹಿತಿ ನೀಡುವಂತಹ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಹಾಗೂ ಕೂಡಲೇ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೇನು ಲಾಭ ಅಂತಂದರೆ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಹಾಗೂ ಇದು ವಿಚಾರವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಬಹಳ ಮುಖ್ಯವಾಗಿ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಲೇಬೇಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವರು ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ 5180 ಪೋಸ್ಟ್ ಇದೆ ಆಲ್ ಇಂಡಿಯಾ. ಹಾಗೂ ಇದರ ಪರೀಕ್ಷೆಯನ್ನು ಕನ್ನಡದಲ್ಲೂ ಬರೀಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜೂನಿಯರ್ ಅಸೋಸಿಯೇಟ್ನ ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ ಅಂತಲೂ ಕರೀತಾರೆ. ಇದರಲ್ಲಿ ಸಂಬಳಕ್ಕೆ ಬಂದರೆ 46,000 ತಿಂಗಳಿಗೆ ಅಂತ ಇದೆ. ಜೊತೆಗೆ ಅಲೋಯನ್ಸಸ್ ಬೆನಿಫಿಟ್ಸ್ ಸಾಕಷ್ಟು ಇರುತ್ತೆ. ಹಾಗಾಗಿ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ನೀವು ಅರ್ಜಿಗಳನ್ನು ಕೂಡಲೇ ಸಲ್ಲಿಸಿ. ಈ ವಿಡಿಯೋನ ಕಡೆವರೆಗೂ ನೋಡ್ತಾ ಬನ್ನಿ, ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಈಗ ಲಾಸ್ಟ್ ಡೇಟ್ ಯಾವತ್ತು ಅಂತ ನೋಡಿದ್ರೆ 26 ಆಗಸ್ಟ್ 2025 ಅಂತ ಇದೆ. ಅಷ್ಟರ ಒಳಗೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಈಗ ಬನ್ನಿ ಎಜುಕೇಷನ್ ಏನು ಅಂತ ನೋಡೋಣ. ಎಜುಕೇಷನ್ ಎನಿ ಗ್ರ್ಯಾಜುಯೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈವನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ನಿಮ್ದು ಇನ್ನೂ ರಿಸಲ್ಟ್ಸ್ ಬರದೇ ಇದ್ದರೆ ಪರೀಕ್ಷೆ ತಗೊಳ್ತಿದ್ರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಅನ್ನೋದನ್ನು ತಿಳಿಸ್ತಿದ್ದಾರೆ. ಈ ವಿಡಿಯೋಗೆ ಲೈಕ್ ಬಟನ್ ಕೊಡದಲ್ಲೇ ಇದ್ದರೆ ಕೂಡಲೇ ಕೊಡಿ. ಹಾಗೂ ಈಗ ವಯಸ್ಸಿನ ಬಗ್ಗೆ ತಿಳ್ಕೊಳ್ಳೋದಾದರೆ 20 ರಿಂದ 28 ಇರಬೇಕು. ಹಾಗೂ ನಿಮಗೆ 28ಕ್ಕಿಂತಲೂ ಹೆಚ್ಚಾಗಿ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದರೆ ಸರ್ಕಾರದ ನಿಯಮದಂತೆ ಸಿಗುತ್ತೆ ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಪೇ ಸ್ಕೇಲು, ಯಾವ ಪೇ ಸ್ಕೇಲ್ನಲ್ಲಿ ನಿಮ್ಮ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಅಂದರೆ 24,050 ಶುರುವಾಗುತ್ತೆ. ಅಂದರೆ ಅದು ಬೇಸಿಕ್ ಆಗುತ್ತೆ. ಗ್ರ್ಯಾಜುಯೇಷನ್ ಆದರೆ 2 ಇಂಕ್ರಿಮೆಂಟ್ ಕೂಡ ಕೊಡ್ತೀವಿ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಬಹಳ ಮುಖ್ಯವಾಗಿ ಒಟ್ಟು ಸಂಬಳ HRA DA ಎಲ್ಲ ಸೇರಿದ್ರೆ ನಿಮಗೆ 46,000 ಅನ್ನೋದನ್ನು ಈಗ ಆಲ್ರೆಡಿ ಅವರು ತಿಳಿಸಿದ್ದಾರೆ. ಬನ್ನಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕನ್ನಡದಲ್ಲಿ ಮಾಹಿತಿ ನೀಡ್ತಿರೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತಷ್ಟು ಉದ್ಯೋಗ ಮಾಹಿತಿ ಪಡಿತಾ ಹೋಗಿ. ಈಗ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಆನ್ಲೈನ್ ಇರುತ್ತೆ ಪರೀಕ್ಷೆಗಳು. ಆನ್ಲೈನ್ನಲ್ಲಿ ಫೇಸ್ 1 ಪ್ರಿಲಿಮ್ಸ್ ಆಗುತ್ತೆ, ಫೇಸ್ 2 ಮೇನ್ಸ್ ಆಗುತ್ತೆ, ಹಾಗೂ ಫೇಸ್ 3ನಲ್ಲಿ ಸ್ಥಳೀಯ ಭಾಷೆಗಳ ಪರೀಕ್ಷೆ ಇರುತ್ತೆ. ಫೇಸ್ 1 ಪ್ರಿಲಿಮ್ಸ್ ಅಂತ ಏನು ಹೇಳಿದ್ವಿ, ಇದು ಆಬ್ಜೆಕ್ಟಿವ್ ಆಗಿರುತ್ತೆ ಹಾಗೂ ಆನ್ಲೈನ್ನಲ್ಲಿರುತ್ತೆ. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆ ಇರುತ್ತೆ ಹಾಗೂ 100 ಮಾರ್ಕ್ಸ್ ಕೂಡ ಇರುತ್ತೆ. ಆದರೆ ಈ 60 ನಿಮಿಷದಲ್ಲಿ ಈ ಪರೀಕ್ಷೆನ ನೀವು 100 ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುತ್ತೆ. ಹಾಗೆ ನೋಡಿದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 30 ಪ್ರಶ್ನೆ 30 ಅಂಕಗಳಿದ್ದರೆ 20 ನಿಮಿಷದಲ್ಲಿ ನೀವು ಉತ್ತರಿಸಬೇಕಾಗತ್ತೆ. ನ್ಯೂಮರಿಕಲ್ ಎಬಿಲಿಟಿನಲ್ಲಿ ಈ 35 ಪ್ರಶ್ನೆಗಳು 35 ಅಂಕಗಳಿದ್ರೆ ಅದನ್ನು 20 ನಿಮಿಷದಲ್ಲಿ ನೀವು ಉತ್ತರಿಸಬೇಕಾಗತ್ತೆ. ರೀಸನಿಂಗ್ ಎಬಿಲಿಟಿ ನಿಮಗೆ 35 ಪ್ರಶ್ನೆ ಇರುತ್ತೆ, 35 ಅಂಕಗಳಿರುತ್ತೆ, ಅದನ್ನು ಕೂಡ 20 ನಿಮಿಷದಲ್ಲಿ ನೀವು ಉತ್ತರಿಸಬೇಕಾಗಿರುತ್ತೆ. ಫೇಸ್ 2 ಅದು ಕೂಡ ಮೇನ್, ಅದು ಆಬ್ಜೆಕ್ಟಿವ್ ಆಗಿರುತ್ತೆ, ಆನ್ಲೈನ್ ಆಗಿರುತ್ತೆ. ಇಲ್ಲಿ ನಿಮಗೆ ಜನರಲ್ ಅಥವಾ ಫಿನಾನ್ಷಿಯಲ್ ಅವೇರ್ನೆಸ್, ಜನರಲ್ ಇಂಗ್ಲಿಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಬಗ್ಗೆ ಮಾಹಿತಿಗಳನ್ನು ಅವರು ನಿಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. 190 ಪ್ರಶ್ನೆ ಇರುತ್ತೆ, 200 ಅಂಕಗಳಿರುತ್ತೆ ಹಾಗೂ 160 ನಿಮಿಷಗಳಿರುತ್ತೆ. ಅಂದರೆ 2.5 ಗಂಟೆ ಸರಿ ಸುಮಾರು ಇರುತ್ತೆ ಅಂತ ಕಾಣುತ್ತೆ. ಸೊ ಇಲ್ಲಿ ನಿಮಗೆ ಜನರಲ್ ಅವೇರ್ನೆಸ್, ಫಿನಾನ್ಷಿಯಲ್ ಅವೇರ್ನೆಸ್ಗೆ 50 ಪ್ರಶ್ನೆಗಳು 50 ಅಂಕಗಳು 35 ನಿಮಿಷಗಳಿರುತ್ತೆ. ಜನರಲ್ ಇಂಗ್ಲಿಷ್ಗೆ 40 ಪ್ರಶ್ನೆ 40 ಅಂಕ ಹಾಗೂ 35 ನಿಮಿಷಗಳಿರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 50 ಪ್ರಶ್ನೆ 50 ಅಂಕ 45 ನಿಮಿಷಗಳಿರುತ್ತೆ. ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ 50 ಪ್ರಶ್ನೆ 60 ಅಂಕಗಳು ಹಾಗೂ 45 ನಿಮಿಷಗಳನ್ನು ನೀವು ಫೇಸ್ 2ನಲ್ಲಿ ನಿಮಗೆ ಕೊಡ್ತಾರೆ. ಅಷ್ಟರಲ್ಲಿ ನೀವು ಉತ್ತರಿಸಬೇಕಾಗಿರುತ್ತೆ. ಕಡೆಯದಾಗಿ ಫೇಸ್ 3 ಸ್ಥಳೀಯ ಭಾಷೆ, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ನೀವೇನಾದರೂ 10th ಅಥವಾ 12th ನೀವು ಸ್ಥಳೀಯ ಭಾಷೆನ ಓದಿದ್ದೀರಾ ಅನ್ನೋದಾದರೆ ಅದನ್ನು ಎಕ್ಸಮ್ಷನ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ನೀವು ಅಡ್ವರ್ಟೈಸ್ಮೆಂಟ್ನ ಸಂಪೂರ್ಣ ಓದಬೇಕಾಗತ್ತೆ. ಇಲ್ಲದಿದ್ದರೆ ಅವರು ಕೊಡುವಂತಹ ನಾನ್ ವರ್ಬಲ್ ಮತ್ತು ವರ್ಬಲ್ ಟೆಸ್ಟ್ ಏನಿದೆ ಅದಕ್ಕೆ ನೀವು ರೆಡಿ ಆಗಬೇಕಾಗಿರುತ್ತೆ.
ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ಅವರು ತಿಳಿಸ್ತಿದ್ದಾರೆ. ಸೆಪ್ಟೆಂಬರ್ನಲ್ಲಿ ನಡೆಯುತ್ತೆ ಅಂದರೆ ಆಗಸ್ಟಲ್ಲಿ ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಅರ್ಜಿ ಹಾಕೋದಕ್ಕೆ. ಸೆಪ್ಟೆಂಬರ್ನಲ್ಲೇ ಪ್ರಿಲಿಮ್ಸ್ ಎಕ್ಸಾಮ್ ಆಗುತ್ತೆ, ಒಂದೇ ತಿಂಗಳಲ್ಲಿ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಹೆಲ್ಪ್ ಲೈನ್ಗಳೇನಾದರೂ ನಿಮ್ಗೇನಾದರೂ ಸಂಶಯ ಇದ್ದು ಡೌಟ್ಸ್ಗಳಿದ್ದು ಅದನ್ನು ಕ್ಲಾರಿಫಿಕೇಷನ್ ಬೇಕು ಅನ್ನೋದಾದರೆ ಹೆಲ್ಪ್ ಲೈನ್ ಕೊಟ್ಟಿದ್ದಾರೆ. ಈ ಹೆಲ್ಪ್ ಲೈನ್ಗೆ ನೀವು ಕಾಲ್ ಮಾಡ್ಬೋದು. ಹಾಗೂ ನಿಮಗೆ ಅವರ ವೆಬ್ಸೈಟ್ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಹೋಗ್ಬೋದು. ಕಡೆಯದಾಗಿ ನಿಮಗೆ ಬೇಕಾಗೋದು ವೆಬ್ಸೈಟ್ ಲಿಂಕ್, ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲ ಎಲ್ಲಿರುತ್ತೆ ಅಂದರೆ ನಾನು ಅದೆಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಹೇಗೆ ಅಂತಂದರೆ ಈ ವಿಡಿಯೋನ ನೀವು ಲಿಂಕ್ ಮುಖೇನ ನೋಡಬೇಕಾಗತ್ತೆ. ಆಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಕಾಣಿಸುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ವಿವರಣೆ ನೀಡುವಂಥ ಜಾಗ ಸಿಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಕೇಳೋದಿಷ್ಟೇ, ಅಡ್ವರ್ಟೈಸ್ಮೆಂಟ್ ಏನಿದೆ ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಿ. ಆಗ ನಿಮಗೆ ಅಪ್ಲೈ ಮಾಡುವ ಪ್ರೊಸೀಜರ್ ಬಗ್ಗೆ ಗೊತ್ತಾಗುತ್ತೆ, ಮತ್ತಷ್ಟು ವಿಚಾರಗಳು ತಿಳಿಯುತ್ತೆ. ಅದೆಲ್ಲ ತಿಳಿದ ನಂತರ ಲಾಸ್ಟ್ ಡೇಟ್ ಒಳಗೆ ನೀವು ಅಪ್ಲೈ ಮಾಡಿ ಅಂತ ನಾವು ಹೇಳ್ತೇವೆ. ಇಲ್ಲಿಯವರೆಗೂ ನೀವು SBIನವ್ರದ್ದು ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳ ಬಗ್ಗೆ ಭಾಳಷ್ಟು ತಿಳ್ಕೊಂಡ್ರೆ, ಇದರ ಲಾಸ್ಟ್ ಡೇಟು 26 ಆಗಸ್ಟ್ 2025 ಇದೆ ಅನ್ನೋದನ್ನು ತಿಳ್ಕೊಂಡ್ರೆ, ಹಾಗೂ ಸಂಬಳದ ಬಗ್ಗೆನೂ ತಿಳ್ಕೊಂಡ್ರೆ, ಇದಕ್ಕೆ ಯಾವುದೇ ಗ್ರ್ಯಾಜುಯೇಟ್ಸು ಈವನ್ ಫೈನಲ್ ಇಯರಲ್ಲಿ ಅಪಿಯರ್ ಆಗ್ತಿರೋವಂಥ ಗ್ರ್ಯಾಜುಯೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಬಿಫೋರ್ ಲಾಸ್ಟ್ ಡೇಟ್ ಅರ್ಜಿಗಳನ್ನು ಸಲ್ಲಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಬಟನ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಭಾಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ.